ಹೇಳಿ ಸರ್. ಆ, ಕುಮಾರ ವ್ಯಾಸದಲ್ಲಿ ಪ್ರಾರಂಭದಲ್ಲಿ ಹೇಳ್ತಾನೆ, ಏನು ಪ್ರಯೋಜನ ಆ, ಮಹಾಭಾರತನ ಓದುವುದರಿಂದ, ಕುಮಾರ ವ್ಯಾಸ ಭಾರತನ ಓದುವುದರಿಂದ ಅಂತ ಹೇಳಕ್ಕೆ, ತಿಳಿಯ ಹೇಳುವೆ ಕೃಷ್ಣ ಕಥೆಯನು, ಇಳೆಯ ಜಾಣರು ಮೆಚ್ಚುವಂತಿರೇ, ಭಾರತ ಕೃತಿಯನ್ನು ಬರುವೆನು ಕೃಷ್ಣ ಮೆಚ್ಚಲಿಕೆ, ಹಲವು ಜನ್ಮದ ಪಾಪ ರಾಶಿಯ ತೊಳೆವ ಜಲವಿದು, ಶ್ರೀಮದಾಗಮ ಕುಲಕ್ಕೆ ಭಾರತ ಕೃತಿಯ ಬರುವೆನು. ಹಲವು ಜನ್ಮದ ಪಾಪರಾಶಿಯನ್ನ ತೊಳೆಯುತ್ತಂತೆ. ಈ ಮಹಾಭಾರತದಲ್ಲಿ ಒಂದು ಪದವನ್ನು ಓದಿರು ಸಾಕು, ಒಂದು ಸ್ಟ್ಯಾಂಜ, ಒಂದು ಪದ್ಯವನ್ನು ಓದಿರು ಸಾಕು. ವೇದ ಪಾರಾಯಣದ ಫಲ, ಗಂಗಾದಿ ತೀರ್ಥ ಸ್ನಾನ ಫಲ, ಮೇದಿನಿನು ಒಲಿದಿತ್ತ ಫಲ, ಕನ್ಯಾದಾನ ಫಲ ಬಹುದು ಭಾರತದೊಳು ಒಂದಕ್ಷರವೇ ಕೇಳಿದರಿಗೆ. ವೇದ ಪುರುಷನ ಸುತನ ಎಮ್ಮಗನ ಮಗನ ತಳೋದರಿಯ ಮಾತುಳನ ಅತುಳ ಭುಜಬಲದಿ ಕಾದಿ ಗೆಲಿದನ ಅಣ್ಣನ ಅವ್ಯಯ ನಾದಿನಿಯ ಜಠರದಲ್ಲಿ ಜನಿಸಿದ ನಾದಿಮೂರ್ತಿ ಸಲಹೋ ಗದಿಗಿರ ವೀರ ನಾರಾಯಣ ಅಂದ್ಬಿಟ್ಟ. ನಾರಾಯಣನ್ನ ಹಿಂಗೆ ಅವನು ಒಂದು ವೇದ ಪುರುಷನ ಸುತನ ಹೆಮ್ಮಗನ ಮಗನ ತಳೋದರಿಯ ಮಾತುಳನ ಅತುಳ ಭುಜಬಲದಿ ಕಾದಿ ಗೆಲಿದನ ಭೀಮ, ಅಣ್ಣನ ಧರ್ಮರಾಯನ ಅವ್ಯಯ ಕುಂತಿಯ ನಾದಿನಿಯ ದೇವಿಕೆಯ ಗರ್ಭದಲ್ಲಿ ಜನಿಸಿದ ಆದಿಮೂರ್ತಿ ಕೃಷ್ಣ ಸಲಹೋ. ಅದನ್ನ ನನಗೆ ಕಳಿಸಿ.